ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನೀಲನ ನಮಸ್ಕಾರ 2024 ಈ ಬಾರಿಯ ಲೋಕಸಭಾ ಚುನಾವಣೆ ಸ್ಪೆಷಲ್ ನಿಮ್ಮ ಏಷ್ಯನೆಟ್ ಸುವರ್ಣ ತಂದಿರತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾನಿರ್ತಕ್ಕಂಥದ್ದು ರಾಜ್ಯದ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ರಾಜ್ಯದ 2ನೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ಸದ್ಯಕ್ಕೆ ನಾನಿದ್ದೀನಿ ಡಿ.ಕೆ. ಸುರೇಶ್ ಅವರ ತವರು ಕ್ಷೇತ್ರ ಕನಕಪುರದಲ್ಲಿ. ಬನ್ನಿ ಇಲ್ಲಿನ ಮತದಾರ ಬಂಧುಗಳು ಏನು ಹೇಳ್ತಾರೆ ನೋಡೋಣ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಓಟು ಯಾರಿಗಮ್ಮ? ಕಾಂಗ್ರೆಸ್ಗೋ ಬಿಜೆಪಿಗೋ? ಡಿ.ಕೆ.ಗೆ ಹಾಕಿದ್ರು. ಡಿ.ಕೆ. ಹಾಕೋದು ಯಾಕೆ? ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಗೆಲ್ಲ ಸೌಕರ್ಯ ನೋಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ನಮ್ಗೆ ಸೌಕರ್ಯ ಮಾಡಿದ್ದಾರೆ. ಅವ್ರಿಗೆ ಹಾಕೋದ್ರು. ಈಗ ಡಾಕ್ಟ್ರು ಕೂಡ ಅಷ್ಟೇ ಒಳ್ಳೆ ಹೆಸರು ಮಾಡಿದಾರೆ ಅಂತೆಲ್ಲ ಹೇಳ್ತಾವ್ರೆ. ಹೊಸಬ್ರು ನಿಲ್ತಾವ್ರೆ ಡಿ.ಕೆ. ಅವ್ರ ವಿರುದ್ಧ. ಏನ್ ಮಾಡ್ತೀರಾ? ಇಲ್ಲ, ಅವ್ರಿಗೆ ನಮ್ಗೆಲ್ಲ ಸೌಕರ್ಯ ಎಲ್ಲ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಲೋಕಸಭಾ ಎಲೆಕ್ಷನ್ನು ಬೆಂಗಳೂರು ಗ್ರಾಮಾಂತರದಿಂದ ಈ ಸಲ ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್ ಅವರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಿಮ್ಮ ಒಂದು ಅಭಿಮತ ಯಾರಿಗೆ ಅಂತೀರಾ? ನಮ್ಗೆ ಯಾವುದು ಇಷ್ಟ ಇಲ್ಲ. ನಮ್ಗೆ ಯಾಕೆ ಇಷ್ಟ ಇಲ್ಲ ಹಂಗಾರೆ? ನಿಮ್ಗೆ ಯಾವ್ದು ಯೋಜನೆಗಳು ಸರಿಯಾಗಿ ಸಿಕ್ಕಿಲ್ಲ ಅಂತ ಅರ್ಥ? ಅದಕ್ಕ ನಂಗೆ ಗೊತ್ತಾಯ್ತೈತೆ ಕರೆಕ್ಟು. ನಿಮ್ಮ ಓಟು ಬಿಜೆಪಿಗೋ ಕಾಂಗ್ರೆಸ್ಗೆ ಈ ಸಲ? ನಾವೆಲ್ಲ ಯಾವಾಗೂ ಕಾಂಗ್ರೆಸ್ ಸರ್ ನಾವಿರೋದು. ಯಾರು ಬಂದ್ರು ಕಾಂಗ್ರೆಸ್ಗೆ ಹಾಕೋದು ಸರ್ ನಾವು. ಹೌದಾ? ಅವರು ಸಪೋರ್ಟ್ ಮಾಡವ್ರೆ, ಚೆನ್ನಾಗಿ ಮನೆ ಕೊಟ್ಟವ್ರೆ. ಆಮೇಲೆ ತಿರುಬಲ ರಸ್ತೆ ಬದಿಯವರು ಅಂದ್ಬಿಟ್ಟು ನಾವು ಫುಟ್ಪಾತಲ್ಲಿ ಇರೋದು ಸರ್. ದುಡ್ಡು ಕಾಸು ಎಲ್ಲ ಕೊಡ್ತಾರೆ. ಈಗ ಆ ಕಡೆಯಿಂದನೂ ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಒಳ್ಳೆಯವರು, ಹೆಲ್ಪ್ ಮಾಡ್ತಾರೆ. ಗೊತ್ತಿಲ್ಲ ಸರ್ ನಮ್ಗೆ, ಅವ್ರು ಯಾರು ಗೊತ್ತಿಲ್ಲ ನಮ್ಗೆ. ಇವ್ರೆ ಅಣ್ಣ ತಮ್ಮದಿರಿಬ್ರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡವ್ರೆ. ಅವರೇ ತಾಯಿ ತಂದೆ ಥರದಲ್ಲಿ ನಮಗೆ ಚೆನ್ನಾಗಿ ನೋಡ್ಕೊಂಡವ್ರೆ. ಅವರೇ ತಾಯಿ ತಂದೆ ಸರ್ ನಮ್ಗೆ. ಸದ್ಯಕ್ಕೆ ಬನ್ನಿ, ಇಲ್ಲೊಂದು ಬಟ್ಟೆ ಅಂಗಡಿ ಇದೆ. ಇಲ್ಲಿ ಸಾಕಷ್ಟು ಜನರು ಕೂತ್ಕೊಂಡು ಬಟ್ಟೆ ಹೊಲಿಸ್ತಾ ಮಾತಾಡ್ತಿರ್ತಾರೆ. ಸರ್ ನಮಸ್ಕಾರ. ಕಾಂಗ್ರೆಸ್ ಬಿಜೆಪಿ? ಈ ಕಡೆ ಎಲ್ಲ ಸ್ವಲ್ಪ ಕಾಂಗ್ರೆಸ್ ಜೋರಾಗಿದೆ. ಏನು ಪ್ಲಸ್ ಪಾಯಿಂಟ್ ಅಂತಾರೆ ಕಾಂಗ್ರೆಸ್ಗೆ ಈ ಕಡೆ ಎಲ್ಲ? ಕೆಲಸ ಮಾಡಿದ್ದಾರೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರು. ಅವ್ರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಕನಕಪುರ ತಾಲೂಕು ಅಂತ ಹೇಳ್ತಾ ಇದ್ದೀನಿ, ಬೇರೆ ಗೊತ್ತಿಲ್ಲ. ತಾಲೂಕೆಲ್ಲ ಇದೆ. ಆದರೂ ಸರ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಸಲ JDS ಮತ್ತು ಬಿಜೆಪಿ ಮೈತ್ರಿ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಹೆಸರು ಮಾಡಿದವರು. ಇದು ಎಫೆಕ್ಟ್ ಬೀಳಲ್ವಾ ನಿಮ್ಮ ಪ್ರಕಾರ? ಬೀಳ್ತಿದೆ, ಸಮ ಆಗ್ಬೋದು. ಭಾರಿ ಕಮ್ಮಿಯಿಂದ ಯಾರು ಗೆದ್ದಿದ್ರೆ ಗೆಲ್ಬೋದು. ನೆಕ್ ಟು ನೆಕ್ ಬರುತ್ತೆ, ನೆಕ್ ಫೈಟ್ ಇದೆ. ನೋಡೋಣ ಜನದೆಲ್ಲ ಅಭಿಪ್ರಾಯ ಇದೆ. ಯಾರ್ದು ಹವಾ ಜಾಸ್ತಿ ಇದೆ? ಡಿ.ಕೆ. ಸುರೇಶ್ ಅವ್ರದ? ಸುರೇಶ್ ಅವ್ರದ್ದು. ಹೆಂಗೆ ಕೆಲಸ ಕಾರ್ಯ ಮಾಡವ್ರೆ, ಅವರು ಒಳ್ಳೆ ಹೆಸರು ಮಾಡ್ತಾರೆ. ಅವ್ರಿಗೆ ದೇವೇಗೌಡರು ಸಪೋರ್ಟ್ ಇದೆ, ಕುಮಾರಣ್ಣ ಅವ್ರು ಇದಿದೆ ಅಂತೆಲ್ಲ ಹೇಳ್ತಾರೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅವ್ರಿಗಿರ್ಬೋದು. ಕನಕಪುರ ಕೆಲಸ ಕಾರ್ಯಗಳು ಮಾಡವ್ರೆ, ಕೆಲಸ ಕಾರ್ಯ ಮಾಡವ್ರೆ, ಎಲ್ಲ ಅನುಕೂಲ ವ್ಯವಸ್ಥೆ ಮಾಡವ್ರೆ ಎಲ್ಲ. ಆದ್ರಿಂದ ಅವರೇ ಆಯ್ತಲ್ಲ ಈ ಸರ್ ಅಂತ ಹೇಳ್ತಾವ್ರೆ. ಇನ್ನು ಕನಕಪುರ ಅಂತ ಇಲ್ಲ, ಅದೇ ಬೇರೆ ಕಡೆ ರಾಮನಗರ ಚನ್ನಪಟ್ಟಣ ಹೆಂಗೆ ಇರ್ತಾವೆಲ್ಲ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಯಾರು ಮುಂದೆ ಬರ್ಬೋದು, ಯಾರು ಮೇಲ್ಗೈ ಸಾಧಿಸ್ಬೋದು? ನಮಗೂ ಡಿ.ಕೆ. ಸರ್ ಬರ್ಬೋದು ಸರ್. ಯಾಕೆ? ಕಾಂಗ್ರೆಸ್ ಪಕ್ಷನೇ ಸರ್ ಮೇಲಿರೋದು ನಮ್ಮ ಕನಕಪುರ ತಾಲೂಕು. ಸರ್ ಈಗ ಡಾಕ್ಟರ್ ಮಂಜುನಾಥ್ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತಾರೆ. ನೋಡುವ ಸರ್, ಅವ್ರ ಇದು ಹಣೆ ಬರ ಏನಾಗೈತೋ, ಇವ್ರ ಹಣೆ ಬರ ಏನಾಯ್ತೋ, ಸ್ಟಾರ್ ಅದು ಏನು ಹಣೆ ಬರ ಬರೆಯೋದು ನೀವೇ ತಾನೆ? ಸರ್ 3 ಸಲ ಆಗವ್ರೆ, ಸರ್ 4ನೇ ಸಲ ಅವ್ರೇ ಆಗ್ಬೇಕು ಅಂತೀರಾ? ಇಲ್ಲ ಸರ್, ನಾವು ಮಾಡ್ತೀವಿ ಬಿಡಿ ಸರ್. ಏನ್ ಮಾಡ್ತೀರಾ? ಆಗ್ತೀವಿ ಬಿಡಿ ಸರ್. ನಮ್ಗೆ ಯಾರು ನಮ್ಗೆ ಬೆಂಬಲ ಕೊಟ್ಟವ್ರೋ ಅವ್ರಿಗೆ ಮಾಡ್ತೀವಿ. 3 ಸಲ ಗೆಲ್ಸಿದಿರಲ್ಲ? ಇನ್ನೂ ಗೆಲ್ಸ್ಬೇಕು. ಹೌದಾ? ಯಾಕೆ? ಅವ್ರು ನಮ್ಗೆ ಬೇಕು. ಹೊಸಬ್ರು ಬೇಕು ಅಂತ ಅನ್ಸಲ್ವಾ ಇಲ್ಲಿಗೆ? ನಮ್ಗೆ ಅವರೇ ಬೇಕು. ಅವರೇ ಬೇಕು. ಸದ್ಯಕ್ಕೆ ನೋಡಿ, ಇಲ್ಲೊಬ್ರು ಸಾಕಷ್ಟು ಹಿರೀಕರಿದ್ದಾರೆ. ನೋಡ್ರಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಲೆಕ್ಷನ್ ಬಂದೇ ಬಿಡ್ತು. ಸೊ ಈ ಸಲ ನಿಮ್ಮ ಒಂದು ಅಭಿಮತ, ನಿಮ್ಮ ಓಟು ಕಾಂಗ್ರೆಸ್ಗೋ ಬಿಜೆಪಿಗೋ? ನೋಡು, ಆ ಟೈಮ್ಗೆ ಯಾವತ್ತು ಬರ್ತದೆ ಅಂತ. ಆ ಟೈಮ್ಗೆಲ್ಲ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟವ್ರೆ ಬಿಜೆಪಿ. ಅಲವನ್ಸ್ ಆಗದೆ ಗೊತ್ತಿದೆ ನನಗೆ. ಆ ಟೈಮ್ಗೆ ನಾವು ಅಲ್ಲಿಗೆ ಹೋದಾಗ
ಯಾವ ಸರಿ ಅದು ಕೊಟ್ಬಿಡೋದು. ಚೇಂಜ್ ಆಯ್ತದೆ. ಹಾ ಈ ಸಲ ಯಾವ್ದಕ್ಕೂ ಹಾಕ್ಬೇಕು ಅಂತ ಹೋದೆ, ಹಾ ಯಾವ್ದಕ್ಕೂ ಹೊರ್ಟೋಯ್ತು. ಅಯ್ಯಯ್ಯ ಈಗ ಸೈಡ್ ಒಂದು ಹಾ ಅಲ್ಲಿ ಹೋದಾಗ ಒಂದಾಗೋಯ್ತು. ಹೆಂಗೆ ಇದು ಏಜ್ ಪ್ರಾಬ್ಲಮ್ ಅಥವಾ ನಿಮ್ಗೆ ಹಂಗಂತರ ಹೋದ್ಮೇಲೆ ನೋಡ್ಮೇಲೆ ಏನ್ ಅಲ್ಲ, machine ಏನ್ ಅಲ್ಲ. ಗಳನ್ನ ಅನ್ಸುತ್ತಾ? ಅಲ್ಲಿ ಪ್ರಪಂಚದಲ್ಲಿ ನಡೀತಾ ಇರ್ತದಲ್ಲ, ಹಾ ಅವನು ವಾತಾವರಣ ಇದಾಗೋಯ್ತದೆ. ವಾ ವಾತಾವರಣ ಅಲ್ಲಿ ಅವನ್ನೇನ್ ಮಾಡ್ತಾವನೆ, ಇಲ್ಲಿ ಇವನೇನ್ ಮಾಡ್ತಾವನೆ, ಹಾ. ಹತ್ತಾಗ ನೋಡ್ತಾ ಇದ್ದಾಗ ಅವ್ನು ಮಾತಾಡ್ಸ್ತೇವೆ ಅದನ್ನ, ಇವ್ನು ಹಂಗ್ ಬಂತ ಬಿಡ್ತದೆ. ಮತ್ತೆ ಗೊತ್ತಾಯ್ತು ನನ್ಗೆ ಈ ಸರಿ ಅನುಭವ ಆದದ್ದು ಆಹಾ. ಅರ್ಥ ಆಯ್ತು. ಏನೋ ಈ ಸಲ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದಾರೆ, ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಅವರು ಇದಾರೆ. ಏನಿಸುತ್ತೆ ನಿಮ್ಗೆ? ಎಲ್ಲ ಬಿಜೆಪಿ ಅಂತವ್ರೆ. ವಾ ಇಲ್ಲಿ ಯಾರು ಮಾತಾಡಿದ್ರೆ ಇವ್ನು ಬಿಜೆಪಿ ಅಂತಾರೆ, ಓ ಇವಾಗ ಕಾಂಗ್ರೆಸ್ ಅಂತ ನಾನು ಬಿಜೆಪಿ ಇದ್ರೆ ಅದನ್ನೇ ನಾವು ಬಿಜೆಪಿ ಅಲ್ಲ. ಎಲ್ಲ ಜನಗಳೇನಂತ ಈ ಸರಿ ಮೋದಿ ನೋಡ್ವಾ ಅಂತ. ಆವಾಗ ಇವ್ನು ಕಾಂಗ್ರೆಸ್, ಇವ್ನು ಬಿಜೆಪಿ ಹಿಂಗೆ ಹೋಯ್ತದೆ. ಹಂಗೆ ಒಟ್ಟು ಈ ಕಡೆನೂ ಬಿಜೆಪಿ ಅಲ್ಲ ಇದೆಯಾ ಸ್ವಲ್ಪ? ಬಿಜೆಪಿ ಇಲ್ಲಿಲ್ಲ ಅವಶ್ಯ, ಕಾಂಗ್ರೆಸ್ ಜಾಸ್ತಿ ಇರೋದು. ಬಿಜೆಪಿ ಏನಾಯ್ತದೆ ಗೊತ್ತಿಲ್ಲ. ಅದೇ ಅವತ್ತಿಗೆ ಏನು ಟರ್ನ್ ಆಗುತ್ತೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.